ಸ್ನೇಹಿತರೆ ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸರ ಕೆ ಇಯಿಂದ ಇನ್ನು ನೆಕ್ಸ್ಟ್ ಆಗುವಂಥ ರಿಕ್ರೂಟ್ಮೆಂಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅನ್ನತ್ತಿದ್ರಿ. ಪ್ರತಿಯೊಂದು ವಿದ್ಯಾರ್ಥಿ ಕೇಳ್ತಿದ್ರಿ, ಸರ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಯಾವಾಗ ಹಾಕವ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಅಂತ ಅನ್ನತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ, ನಿಮ್ಗೆ ಡೀಟೇಲ್ಡಾಗಿ ತಿಳಿಸ್ಬೇಕಂಥೇಳಿ ಈ ವಿಡಿಯೋ ಮಾಡತ್ತನು ನೆಕ್ಸ್ಟ್ ಆಗುವಂಥ ಜಾಬ್ಸ್ ಬಗ್ಗೆ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ಗೆ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಪಾರ್ ಮಾಡಿರು ನಿಮ್ಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೋ. ಇಲ್ಲಿ ನೋಡ್ರಿ, ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರೋ ಹಂಗೆ ಕೆ ಇ ಕಡೆಯಿಂದ ಎ ಒ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ ಆಗೈತಿ. ಟೋಟಲಾಗಿ ಇದು 3ನೇ ಸಲ ನೋಡಿರಿ. ಮೊದಲೊಮ್ಮೆ ಆಗಿತ್ತು, ಅದಾದಮೇಲೆ ಇಂಟರ್ನಲ್ ರಿಸರ್ವೇಷನ್ ಮಾಡಿ ಅದೊಂದು ಈಗ ಟೋಟಲಾಗಿ ಇದು ಏನು ನೋಟಿಫಿಕೇಶನ್ ಮಾಡಿದಾರಲ್ಲ, ಟೋಟಲಾಗಿ ಇದು 3ನೇ ಸಲ ನೋಟಿಫಿಕೇಶನ್. ಇದು ನೋಡ್ರಿ ಎ ಒ ಇದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸಿನ ಈಗಾಗಲೇ. ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದ್ದಿರ್ತೈತಿ, ಏಜ್ ಲಿಮಿಟ ಪ್ರತಿಯೊಂದು ನೋಡ್ರಿ ಈಗಾಗಲೇ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸಿನು. ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡಿನು. ಯಾರು ನೋಡಿಲ್ಲ ಅಂಥ ವಿದ್ಯಾರ್ಥಿಗಳು ಆ ವಿಡಿಯೋ ನೋಡಿರಿ, ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಟ್ಟನು. ಈ ಮತ್ತು ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರೋ ಹಂಗೆ ಕೆ ಇಯಿಂದ ನೋಡ್ರಿ ಟೋಟಲಾಗಿ 2 ನೋಟಿಫಿಕೇಶನ್ ಅದು. ಈಗ 2 ನೋಟಿಫಿಕೇಶನ್ ಅದು, ಎ ಒ ಒಂದು ನೋಟಿಫಿಕೇಶನ್, ಮತ್ತು SDF ಟೋಟಲಾಗಿ 6 ಪೋಸ್ಟ್ ಅದು ನೋಡ್ರಿ, ಅದೊಂದು ಟೋಟಲಾಗಿ ಕೆ ಇ ಕಡೆಯಿಂದ ಐತಿ 2 ನೋಟಿಫಿಕೇಶನ್ ಅದು. ಇನ್ನು ನೆಕ್ಸ್ಟ್ ಕೆ ಇ ಕಡೆಯಿಂದ ಆಗುವಂಥ ನೋಟಿಫಿಕೇಶನ್ ಯಾವ ಅಂದ್ರೆ, ನೆಕ್ಸ್ಟ್ ನೋಡ್ರಿ ಕೆ ಇ ಕಡೆಯಿಂದ ಆಗುವಂಥ ನೋಟಿಫಿಕೇಶನ್ ಇಲ್ಲಿ ನೋಡ್ರಿ ಫಸ್ಟ್ ಬರೋದು ಇದರೊಳಗನ ವಿಲೇಜ್ ಅಕೌಂಟ್ ಗ್ರಾಮ ಲೆಕ್ಕಾಧಿಕಾರಿ 500 ವೇಕೆನ್ಸಿದ ನೆಕ್ಸ್ಟ್ ಆಗುವಂಥ ನೋಟಿಫಿಕೇಶನ. ಇಲ್ಲಿ ನೋಡ್ರಿ ವಿಲೇಜ್ ಅಕೌಂಟ್ ಅದನ್ನು ಕೂಡ ಡೀಟೇಲಾಗಿ ತಿಳಿಸ್ಕೊಟ್ಟನ ಈಗಾಗಲೇ. ಸೆಕೆಂಡ್ PUC ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು, ಸೆಲೆಕ್ಷನ್ ಪ್ರೊಸೆಸ್ಸ ಮತ್ತು ಸ್ಯಾಲ್ರಿ ಬಗ್ಗೆ 2 ದಿನದ ಹಿಂದೆ ಐತಿ. ಸ್ಯಾಲ್ರಿ ಬಗ್ಗೆನೂ ಕೂಡ ಡೀಟೇಲಾಗಿ ತಿಳಿಸ್ಕೊಟ್ಟನ, ಎಷ್ಟು ಸ್ಯಾಲ್ರಿ ಬರ್ತೈತಿ ಅಂಥೇಳಿ. ಅವೇನೈತಿ ನನ್ನ ಚಾನಲ್ ಒಳಗೆ ಪ್ರತಿಯೊಂದು ವಿಡಿಯೋ ಏನೈತಿ ಈಗಾಗಲೇ ಅಪ್ಲೋಡ್ ಮಾಡಿನು. ಯಾರು ನೋಡಿಲ್ಲ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಐತಿ ವಿಡಿಯೋ ನೋಡಿರಿ. ಮತ್ತು PC ಬಗ್ಗೆ ಕೇಳತ್ತಿದ್ರಿ, ಸರ್ PC ನೋಟಿಫಿಕೇಶನ್ ಯಾವಾಗ ಆಕೈತಿ ಅಂತೇಳಿ. ಇಲ್ಲಿ ನೋಡ್ರಿ ನೇಮಕಾತಿ ವಿಭಾಗದಿಂದನೇ ಹೇಳಿದಾರೆ ಏನೈತಿ ಇನ್ನೊಂದು 10 ದಿನದಾಗ ಏನೈತಿ PC ನೋಟಿಫಿಕೇಶನ್ ಆಕೈತಿ ಅಂಥೇಳಿ. ಇಲ್ಲಿ ನೋಡ್ರಿ ಈ ಮಂತ್ದಾಗ ಏನೈತಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಆಗ್ಬೋದು ರೀ. ಇಲ್ಲಿ ನೋಡ್ರಿ, ಯಾಕಂದ್ರೆ ಈಗ ರೀಸೆಂಟಾಗಿ ಏನೇನು ಅಪ್ಡೇಟ್ ಇದ್ದಿರ್ತೈತಿ ಅದ್ರ ಬೇಸ್ ಮೇಲೆ ನಾವು ಕೂಡ ಹೇಳ್ತಾ ಇರ್ತೀವಿ. ಮೊದಲು ನೋಡ್ರಿ ಯಾವುದಂದ್ರೆ ಇದು ಗೃಹ ಸಚಿವರಾಗಿರುವಂಥ ಪರಮೇಶ್ವರನ್ ಅವರು ಕೂಡ ಹೇಳಿದರು ಏನೈತಿ ಇನ್ನೊಂದು 10 ದಿನದಾಗ ನೋಟಿಫಿಕೇಶನ್ ಮಾಡ್ತಂತ ಹೇಳಿದ್ರು. ನಾವು ಅದ್ರ ಬೇಸ್ ಮೇಲೆ ಐತಿ ನಾವು ಕೂಡ ವಿಡಿಯೋ ಮಾಡಿ ತಿಳಿಸಿದ್ವಿ ಏನೈತಿ ಇನ್ನೊಂದು 10 ದಿನದಾಗ ಐತಿ ವಿಲೇಜ್ ಅಕೌಂಟ್ ರೀ ಯಾವುದಂದ್ರೆ ಮತ್ತು PC ಕಾಲ್ಫಾರ್ಮ್ ಆಕೈತಿ ಅಂತೇಳಿ. ಅದು ಯಾವುದಕ್ಕೂ ಕೂಡ ಕಾಲ್ಫಾರ್ಮ್ ಆಗಲಿಲ್ಲ. ಮತ್ತು ನೋಡ್ರಿ ಈಗ ನೇಮಕಾತಿ ವಿಭಾಗದಿಂದನೇ ಹೇಳಿದ್ದಾರೆ ಏನೈತಿ ಟ್ವಿಟರ್ ಮಾಡಿದಾಗ ಅವರು ಕೂಡ ಹೇಳಿದ್ದಾರೆ ಇನ್ನೊಂದು 10 ದಿನ ಐತಿ ನೋಟಿಫಿಕೇಶನ್ ಮಾಡ್ತಾನೆ ಅಂತೇಳಿ. ನೋಡ್ರಿ ಆಲ್ಮೋಸ್ಟ್ ಈ ತಿಂಗಳದಾಗ ನೋಟಿಫಿಕೇಶನ್ ಆಗ್ಬೋದು ರೀ ಏನೈತಿ ವಿಲೇಜ್ ಅಕೌಂಟ PC. ಮತ್ತು ನೋಡ್ರಿ ಇನ್ನು ಅಪ್ಕಮಿಂಗ್ ಕೆ ಇ ಕಡೆಯಿಂದ ಆಗುವಂಥ ನೋಟಿಫಿಕೇಶನ್ ಆಗ ತಿಳಿಸ್ಕೊಟ್ಟು ವಿಲೇಜ್ ಅಕೌಂಟ್ ಒಂದು ಆಕೈತಿ. ಮತ್ತು ಬೋಧಕೇತರ ಟೋಟಲಾಗಿ ಕೆ ಇ ಕಡೆಯಿಂದ 2 ನೋಟಿಫಿಕೇಶನ್ ಹಾಕವ್ರಿ. ಇನ್ನು ವಿಲೇಜ್ ಅಕೌಂಟಿಗೆ ಕೆ ಇ ಕಡೆಯಿಂದ ಆಕೈತಿ, ಮತ್ತು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಕೆ ಇ ಕಡೆಯಿಂದನೇ ಆಕೈತಿ. ಏನೈತಿ ಇದ್ರ ಬಗ್ಗೆ ನೋಡ್ರಿ ಇಷ್ಟ ಇದ್ರದೈತಿ ಮಾಹಿತಿ. ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಏನೈತಿ ಕಮೆಂಟ್ ಮಾಡಿರಿ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿ ಏನು ಕೇಳ್ತಿದ್ದಾನಂದ್ರೆ ಇನ್ನೊಂದು ಸರ ವಿಲೇಜ್ ಅಕೌಂಟ್ದ ಸಿಲೆಬಸ್ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಅನ್ನತ್ತಿದ್ರಿ. ಸ್ವಲ್ಪ ಏನೈತಿ ಪ್ರತಿಯೊಂದು ವಿದ್ಯಾರ್ಥಿ 2 ದಿನ ವೇಟ್ ಮಾಡಿರಿ. ಅದ್ರ ಬಗ್ಗೆ ನೋಡ್ರಿ ನಿಮ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ತಾನೋ. ಮೊದಲು ಒಂದು ವಿಡಿಯೋ ಮಾಡಿ ತಿಳಿಸಿನು, ಕೆಲವೊಂದು ವಿದ್ಯಾರ್ಥಿ ನೋಡಿಲ್ಲ ಆದರೂ ನನಗೆ ಕೇಳತ್ತಿದ್ರಿ ಸರ್ ವಿಲೇಜ್ ಅಕೌಂಟ್ ಸಿಲೆಬಸ್ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಅನ್ನತ್ತಿದ್ರಿ. ಇಲ್ಲಿ ನೋಡ್ರಿ ವಿಲೇಜ್ ಅಕೌಂಟ್ ಸ್ಟಾರ್ಟಿಂಗ್ ಹೇಳ್ತೀನಿ, ಸೆಕೆಂಡ್ PUC ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ, 18 ವರ್ಷ ಆಗಿರ್ಬೇಕು ಅದಕ್ಕೂ. ಮತ್ತು ಸ್ಯಾಲ್ರಿನೂ ಕೂಡ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡಿ ತಿಳಿಸಿನಿ. ವಿಲೇಜ್ ಅಕೌಂಟ್ ಏನೈತಿ ಸ್ಯಾಲ್ರಿ ಬಗ್ಗೆ ತಿಳಿಸ್ಕೊಟ್ಟನು. ಒಂದು ನಿಮ್ಗೆ ಸಿಲೆಬಸ್ ಬಗ್ಗೆನೇ ಐತಿ ಒಂದು ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಏನೈತಿ ಕನ್ನಡ ಭಾಷೆ ಪರೀಕ್ಷೆ ಇವು ಕಡ್ಡಾಯ ಕನ್ನಡ ಏನೈತಿ ಇದ್ರ ಬಗ್ಗೆ ಯಾವ ಚಾಪ್ಟರ್ ಓದಬೇಕು ಏನೇನು ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡ್ತಾನೆ. ಒಂದು ಮಾಡಲ್ ಕ್ವಶನ್ ಪೇಪರ್ನೂ ಕೂಡ ಏನೈತಿ ಸಾಲ್ವ್ ಮಾಡೋಣ. ಏನೈತಿ ಲಾಸ್ಟ್ ವಿಡಿಯೋದಾಗ ಹೇಳಿನ ಏನೈತಿ ಒಂದು ಮಾಡಲ್ ಕ್ವಶನ್ ಪೇಪರ್ ಚರ್ಚೆ ಮಾಡೋಣ ಅಂತೇಳಿ. ಸ್ವಲ್ಪ ಏನೈತಿ ವೇಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ನಿಮ್ಗೆ ಡೀಟೇಲ್ಡಾಗಿ ಒಟ್ಟು ಕೂಡ ಕವರ್ ಮಾಡ್ತಾನೋ. ಡೀಟೇಲಾಗಿ ನೋಡಿರಿ ಒಟ್ಟು ಕೂಡ ಕವರ್ ಮಾಡ್ತಾನೋ. ನಿಮಗೆ ಏನೇ ಡೌಟ್ ಇತ್ತಂದ್ರೆ ಏನೈತಿ ಕಮೆಂಟ್ ಮಾಡಬಹುದು. ನಿಮಗೆ ಏನೇ ಡೌಟ್ ಇತ್ತಂದ್ರಿ ಕಮೆಂಟ್ ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿ ಕೂಡ ರಿಪ್ಲೈ ಮಾಡ್ತಾನೆ, ಯಾರು ಕೂಡ ಮಿಸ್ ಮಾಡೋಂಗಿಲ್ಲ. ಮತ್ತು ನೋಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಮೊದಲು ನೋಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ವಿಡಿಯೋ ನೋಡೋದು ಬರ್ರಿ. ಯಾಕಂದ್ರೆ ನೋಡಿರಿ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಫಾರ್ ಮಾಡಿರೋ ಈ ಕಡೆ ಸ್ಟೇಟ್ ಗೌರ್ಮೆಂಟ್ದಾಗ ಹಾಕಿರ್ತಿರ್ತಾವ್ರಿ, ಸೆಂಟ್ರಲ್ ಗೌರ್ಮೆಂಟ್ದಾಗ ಈ ಕಡೆ ನೋಡ್ರಿ ಪ್ರೈವೇಟ್ ಜಾಬ್ಸ್ ಅಪ್ಡೇಟ್ ಕೊಡ್ತಾ ಇರ್ತನು. ದೆನ್ ನೆಕ್ಸ್ಟ್ ಬಂದುಬಿಟ್ಟು ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತನು. ಒಟ್ಟು ನೋಡ್ರಿ ಓವರಾಲ್ ಎಲ್ಲವೂ ಕೂಡ ನಮ್ಮ ಚಾನಲ್ ಒಳಗೆ ಕವರ್ ಮಾಡ್ತಾ ಇರ್ತನು. ಅದಕ್ಕಾಗಿ ನೋಡ್ರಿ ಮಿಸ್ ಮಾಡ್ಲದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.